ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಒಂದು ಟ್ರೆಡಿಷ್ನಲ್ ರೆಸಿಪಿ, ಮ್ಯಾಂಗ್ಳೂರಿದು ಒಂದು ಟ್ರೆಡಿಷ್ನಲ್ ರೆಸಿಪಿ ಕುಕ್ಕುಂಬರ್ ರೈಸ್ ಕೇಕ್ ಮಾಡ್ತಾ ಇದ್ದೇನೆ. ತೆಕ್ಕರೆದ ಅಡ್ಡೆ ಅಂತ ಹೇಳ್ತೇವೆ ನಾವು ಮಂಗಳೂರು ಕಡೆ, ತೆಕ್ಕರೆದ ಅಡ್ಡೆ ಅಂತ ಹೇಳ್ತೇವೆ. ತುಂಬ ಚೆನ್ನಾಗಿರುತ್ತೆ ಇದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಲ್ಲದ್ರೆ ಸಂಜೆ ಚಾಕೆ ಎಲ್ಲ ಉಂಟಲ್ಲ, ತುಂಬ ಸಖತ್ತಾಗಿರ್ತದೆ. ಒಂದು ಪೀಸ್ ಇದ್ದರೆ ಉಂಟಲ್ಲ ಚಾದ ಜೊತೆ ತುಂಬ ಚೆನ್ನಾಗಿರ್ತದೆ. ಇದನ್ನು ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಳೆಯ ರೆಸಿಪಿ, ಈಗೆಲ್ಲ ಮಾಡೋದು ಕಮ್ಮಿ, ಆದರೆ ತುಂಬ ಚೆನ್ನಾಗಿರ್ತದೆ. ಇದನ್ನು ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ನಾನು ಕುಕ್ಕುಂಬರ್ ತಗೊಂಡಿದ್ದೀನಿ. ಮೊದಲಿಗೆ ನೋಡಿ, ಸೌತೆ, ಮಂಗಳೂರು ಸೌತೆ ನೋಡಿ, ಇದನ್ನು ರಫ್ ಆಗಿ ಕಟ್ ಮಾಡಿ ತಗೊಳ್ತೇನೆ ನಾನು. ಸಿಪ್ಪೆ ಏನು ತೆಗಿಲಿಕ್ಕಿಲ್ಲ, ಹಾಗೆ ಕಟ್ ಮಾಡ್ತಾ ಇದ್ದೀನಿ. ಸಿಪ್ಪೆ ಬೇಕಿದ್ದರೆ ತೆಗಿಬಹುದು, ನಿಮಗೆ ಬೇಡದಿದ್ದರೆ ತೆಗಿಬಹುದು, ಆದರೆ ನಾನು ಹಾಗೆ ಕಟ್ ಮಾಡಿ ಹಾಕ್ಕೊಳ್ತೇನೆ. ಕಹಿ ಇದೆಯಾ ಅಂತ ನೋಡಬೇಕಾಗ್ತದೆ. ಒಮ್ಮೊಮ್ಮೆ ಕಹಿ ಬರ್ತದೆ ಕುಕ್ಕುಂಬರ್, ಒಮ್ಮೊಮ್ಮೆ ಕಹಿ ಇರ್ತದೆ. ಹಾಗಾಗಿ ಚೆಕ್ ಮಾಡಿ ಈ ಥರ ರಫ್ ಆಗಿ ಕಟ್ ಮಾಡಿದರೆ ಆಯಿತು. ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಂತೇನಿಲ್ಲ ಮಿಕ್ಸಿಗೆ ಹಾಕಲಿಕ್ಕೆ. ಹಾಗಾಗಿ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಇದನ್ನೀಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೀವು. ಒಂದು ಚೂರು ಕೂಡ ತರಿ ಇರಬಾರ್ದು, ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಬೇಕು ನೋಡಿ. ಫಸ್ಟ್ ಕುಕ್ಕುಂಬರನ್ನು ನಾನು ಫೈನಾಗಿ ಪೇಸ್ಟ್ ಮಾಡಿಕೊಂಡು ತಗೊಂಡೆ. ಇದಕ್ಕೇನೆ ಏನು ಅಕ್ಕಿ ಹಾಕಲಿಕ್ಕೆ ಉಂಟು, ಬೆಳ್ತಿಗೆ ಅಕ್ಕಿ ನೋಡಿ. ನಾನು 1 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಇಟ್ಟಿದ್ದೆ. ಒಂದು 3ರಿಂದ 4 ಗಂಟೆ ನೆನೆಸಿ ಚೆನ್ನಾಗಿ ತೊಳೆದು ನೋಡಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 kg ಅಷ್ಟು ಅಕ್ಕಿ ಇರ್ಬೋದು ಇದರಲ್ಲಿ. ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಕುಕ್ಕುಂಬರ್ ಪೇಸ್ಟ್ ಮಾಡಿದ್ದೇನಲ್ಲ, ಅದಕ್ಕೇ ಹಾಕ್ಕೊಳ್ತಾ ಇದ್ದೇನೆ. ನಾನು 2 ಸರಿ ಮಾಡಿ ರುಬ್ಕೊಳ್ತಾ ಇದ್ದೇನೆ ನೋಡಿ. ಒಂದು 4 ಏಲಕ್ಕಿ ಕೂಡ ಹಾಕ್ಕೊಂಡೆ, ಫ್ಲೇವರ್ ಚೆನ್ನಾಗಿರ್ತದೆ. ಒಂದು ಸಣ್ಣ ಗೆರಟೆಯಷ್ಟು, 1 ಗೆರಟೆಯಷ್ಟು ತೆಂಗಿನ ತುರಿ, ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ನೋಡಿ ಬೆಲ್ಲ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ನೋಡ್ಕೊಂಡು ಹಾಕ್ಕೊಂಡ್ರೆ ಇದು. ನಾನು ಸಣ್ಣ ಕಪ್ಪಿನಲ್ಲಿ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೇನೆ, ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೇನೆ. ಇದನ್ನು ನೀರು ಹಾಕಿ ರುಬ್ಕೊಳ್ತಾ ಇದ್ದೇನೆ. ಇದು ತುಂಬ ದಪ್ಪ ಕೂಡ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಮಾಡಬೇಕು ನೋಡಿ. ಫೈನಾಗಿ ಪೇಸ್ಟ್ ಆಗಬೇಕು, ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸೋಡಾ ಏನು ಹಾಕಲಿಕ್ಕಿಲ್ಲ, ಇಷ್ಟೇ ನೋಡಿ. ಹಿಟ್ಟು ನೋಡಿ ಈ ಥರ ಇರಬೇಕು ನೋಡಿ, ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದರ ಫ್ಲೇವರ್ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈಗ ನಾನು ಒಂದು ತಟ್ಟೆಯಲ್ಲಿ ನೋಡಿ ಬಾಳೆ ಎಲೆಯನ್ನು ಈ ಥರ ನೋಡಿ ಹಾಕ್ಕೊಳ್ತಾ ಇದ್ದೇನೆ. ಬಾಳೆ ಎಲೆಯಲ್ಲಿ ಹಾಕಿದರೆ ಉಂಟಲ್ಲ, ಅದು ಬಾಳೆ ಎಲೆದು ಫ್ಲೇವರ್ ಅದಕ್ಕೆ ಇಟ್ಕೊಳ್ತಾರಲ್ಲ, ತುಂಬ ಚೆನ್ನಾಗಿರ್ತದೆ. ಮತ್ತು ನಿಮಗೆ ತೆಗಿಲಿಕ್ಕೆ ಕೂಡ ತುಂಬ ಸುಲಭ ಆಗ್ತದೆ. ಈಗ ಬೇಯಿಸಿದ ಮೇಲೆ ತೆಗಿಲಿಕ್ಕೆ ಕೂಡ. ಇದಕ್ಕೆ ನೋಡಿ ತುಪ್ಪ ಸವರ್ಕೊಳ್ತಾ ಇದ್ದೇನೆ ನಾನು ನೋಡಿ. ತುಪ್ಪ ಎಲ್ಲ ಹಾಕಿ ಮಾಡಿದರೆ ಉಂಟಲ್ಲ, ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ತುಪ್ಪದ ಪರಿಮಳ ಮತ್ತು ಬಾಳೆ ಎಲೆದು ಸ್ಮೆಲ್ಲೆಲ್ಲ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ ನೋಡಿ. ಈಗ ಹಿಟ್ಟನ್ನು ನಾನು ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಕರೆಕ್ಟಾಗಿ ಬಂದಿದೆ, ಒಂದು ತಟ್ಟೆಗೆ ಕರೆಕ್ಟಾಗಿ ಉಂಟು ಹಿಟ್ಟು. ತುಂಬ ದಪ್ಪ ಮಾಡಬೇಡಿ ಹಿಟ್ಟು ನೋಡಿ. ಈಗ ಇದು ನೋಡಿ ಸ್ಟೀಮ್ ಮಾಡಲಿಕ್ಕೆ ಪಾತ್ರೆ, ನಾವು ನಮ್ಮ ಕಡೆ ತೊಂದೂರು ಅಂತ ಹೇಳ್ತೇವೆ ಇದಕ್ಕೆ. ಇದರೊಳಗೆ ನೀರಿಟ್ಟಿದ್ದೇನೆ ನಾನು ನೋಡಿ, ಹಬೆಗೆ ನೋಡಿ ನೀರು ಹಾಕ್ಕೊಂಡಿದ್ದೇನೆ. ಈಗ ನೋಡಿ ಈ ಥರ ಒಂದು ಅಟ್ಟಿ ಇಟ್ಟು ಇದರ ಮೇಲೆ ನಾನು ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೇನೆ, ಬೇಯಿಸ್ತಾ ಇದ್ದೇನೆ. ಇದರಲ್ಲಿ ಸ್ಟೀಮ್ ಮಾಡಿ ಬೇಯಿಸೋದು ನೋಡಿ. ಇದರೊಳಗೆ ಇಟ್ಟಿದ್ದೇನೆ ನೋಡಿ ಈ ಥರ. ಇದೊಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಬೇಯಬೇಕು ನೋಡಿ. ಇದರಲ್ಲಿ ಇಟ್ಟು ನಾನು ಮುಚ್ಚಿ ಇಡ್ತಾ ಇದ್ದೇನೆ ನೋಡಿ. ಇದು ಇಡ್ಲಿ ಎಲ್ಲ ಮಾಡುವಂತಹ ಪಾತ್ರೆ, ಪುಂಡಿ ಇಡ್ಲಿ ಎಲ್ಲ ಮಾಡೋದು ಇದರಲ್ಲೇ ಮಾಡ್ತೇವೆ ನಾವು. ತುಂಬ ಚೆನ್ನಾಗಿರ್ತದೆ ಮಂಗಳೂರು ಕಡೆ ಪುಂಡಿ ಎಲ್ಲ ಇದರಲ್ಲೇ ಮಾಡೋದು ನೋಡಿ. ಈಗ ಸ್ಟೀಮ್ ಆಗಿದೆ ನೋಡಿ, ಅರ್ಧ ಗಂಟೆ ಕಾಲ ಆದರೂ ಬೇಯಬೇಕು, ಅರ್ಧ ಗಂಟೆ ಬೇಕು ಇದು ಬೇಯಲಿಕ್ಕೆ ನೋಡಿ. ಈಗ ಚೆನ್ನಾಗಿ ಬೆಂದಿದೆ ನೋಡಿ. ತೆಗಿಲಿಕ್ಕೆ ನೋಡಿ ತುಂಬ ಸುಲಭದಲ್ಲಿ ಬರ್ತದೆ ನೋಡಿ. ಈ ಥರ ಬಾಳೆ ಎಲೆಯಲ್ಲಿ ಹಾಕಿದರೆ ನಿಮಗೆ ತೆಗಿಲಿಕ್ಕೆ ಕೂಡ ಈ ಥರ ತುಂಬ ಸುಲಭದಲ್ಲಿ. ತುಪ್ಪ ಹಾಕಿದರೆ ಉಂಟಲ್ಲ, ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ತುಪ್ಪದ ಸವರಿ ಹಾಕೋದ್ರಿಂದ ನೋಡಿ. ಈಗ ರೆಡಿಯಾಗಿದೆ ತೆಕ್ಕ